ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ಕತಾರ್ ದೇಶದಲ್ಲಿ ತಮಿಳುನಾಡು ಮತ್ತು ಕರ್ನಾಟಕ ಶೈಲಿಯ ಹಬ್ಬದ ಆಚರಣೆ. ಮೊದಲಿಗೆ ನಾನು ಕರ್ನಾಟಕ ಶೈಲಿಯಲ್ಲಿ ಎಳ್ಬೀರಿ ನಾವು ಹೀಗೆ ಸೆಲೆಬ್ರೇಟ್ ಮಾಡೋದಂತ ಅವರಿಗೆಲ್ಲ ಹೇಳಿಕೊಟ್ಟೆ. ಆದ ನಂತರ ಪೊಂಗಲ್ ಹಬ್ಬ ಶುರುವಾಯಿತು. ಹೆಣ್ಮಕ್ಳೆಲ್ಲ ಪೊಂಗಲ್ ಮಾಡ್ಕೊಳಕ್ಕೆ ರೆಡಿ ಮಾಡಿಕೊಂಡ್ರೆ ಗಂಡು ಮಕ್ಕಳೆಲ್ಲ ಕಪ್ ಕಟ್ತಾಯಿದ್ರು. ಮೊದಲಿಗೆ ಪಾತ್ರೆಗೆ ಹಾಲು ಹಾಕಿ ಕಟ್ಟಿಗೆ ಒಲೆ ಹಚ್ಚಿ ಪೊಂಗಲ್ ಮಾಡೋ ಸ್ಟಾರ್ಟ್ ಆಯಿತು. ಹಾಲು ಉಕ್ಕಬೇಕಾದ್ರೆ ಎಲ್ಲರೂ ಅದರ ಹತ್ರ ಬಂದು ಯೂನಿಕಾಗಿ ಪೊಂಗಲೋ ಪೊಂಗಲ್ ಅಂತ ಹೇಳಿದ್ದು ಫೆಸ್ಟಿವಲ್ ವೈಬ್ ತಂದ್ಕೊಡ್ತಿತ್ತು. ಈ ಥರ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡೋದ್ರಿಂದ ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸ್ದಾಗೂ ಆಗುತ್ತೆ. ಮನೆಯವರಿಂದ ದೂರ ಇದ್ದೀವಲ್ಲ ಅಂದ್ಕೊಂಡು ಹಬ್ಬಗಳನ್ನ ಮಿಸ್ ಮಾಡ್ಕೊಳ್ಳೋ ಹಾಗೂ ಇರಲ್ಲ. ಇದ್ರ ನಡುವೆ ಹಸು ಕಿಚ್ಚಾಯಿಸೋದು ಮಾತ್ರ ತುಂಬ ಮಿಸ್ ಮಾಡಿಕೊಂಡೆ. ಹಾಲುಕ್ಬೇಕಾದ್ರೆ ಒಂದು ಸಲ ಪೂಜೆ ಮಾಡಿ ಅಲ್ಲಿರೋರ ಕೈಯಲ್ಲೆಲ್ಲ ಪೊಂಗಲಿಗೆ ಅಕ್ಕಿ ಬೇಳೆ ಹಾಕ್ಸಿದ್ರು. ಈ ಕಡೆ ಪೊಂಗಲ್ ರೆಡಿ ಆಗ್ತಾ ಇದೆ, ಆ ಕಡೆ ನಮ್ಮ ಫೋಟೋಶೂಟ್ ಸ್ಟಾರ್ಟ್ ಆಗಿದೆ. ಇಷ್ಟೆಲ್ಲ ರೆಡಿಯಾಗಿ ಹಬ್ಬ ಮಾಡ್ತಿರ್ಬೇಕಾದ್ರೆ ಫೋಟೋಸ್ ಇಲ್ಲದೆ ಹೇಗಿರುತ್ತೆ ಅಲ್ವಾ? ಗಂಡು ಮಕ್ಕಳೆಲ್ಲ ಪಂಚೆ ಹಾಕ್ಕೊಂಡು ಡಿಫ್ರೆಂಟಾಗಿ ಪೋಸ್ ಕೊಟ್ಟರೆ, ಹುಡುಗಿರು ನಾವೇನು ಕಮ್ಮಿನಾ, ಸೀರೆ ಹಾಕ್ಕೊಂಡು ಮಿಂಚಿಂಗ್. ಇನ್ನು ಪುಟ್ಟ ಮಕ್ಕಳಂತೂ ತುಂಬ ಮುದ್ದಾಗಿದ್ರು. ನಮ್ಮದು ಒಂದು ಜೋಡಿ ಫೋಟೋ ಇರಲಿ ಅಂತ ನಾವು ತಗೊಂಡ್ವಿ. ಹಬ್ಬದ ವೈಬಲ್ಲಿ ಡ್ಯಾನ್ಸ್ ಇಲ್ಲ ಅಂದರೆ ಆಗುತ್ತಾ? ಹಾಗೆ ನಮ್ಮದು ಕೂಡ ಒಂದು ಚಿಕ್ಕ ಡ್ಯಾನ್ಸ್ ಕೂಡ ಆಯಿತು. ನೋಡ್ತಾ ಪೊಂಗಲ್ ರೆಡಿ ಆಯಿತು. ಮತ್ತು ಕೊನೆಯದಾಗಿ ದೇವರಿಗೆ ಪೊಂಗಲ್ ನೈವೇದ್ಯಕ್ಕಿಟ್ಟು ದೇವರಿಗೆ ಪೂಜೆ ಮಾಡಿ, ಅಲ್ಲಿರೋ ಜೋಡಿಗಳೆಲ್ಲ ಒಬ್ಬೊಬ್ಬರಾಗಿ ಬಂದು ದೇವರಿಗೆ ಪೂಜೆ ಮಾಡಿ, ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾವು ಪೊಂಗಲ್ ಪ್ರಸಾದನ ಸ್ವಲ್ಪ ತಿಂದು ಅಲ್ಲಿಂದ ನಾವು ಸೀದಾ ಹೊರಟ್ವಿ ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟಿಗೆ. ನಮ್ಮ ಎಲ್ಲರಿಗೋಸ್ಕರ ಒಂದು ಹೋಟೆಲ್ಲೇ ಬುಕ್ ಆಗಿತ್ತು. ಅಲ್ಲಿ ನಮಗೋಸ್ಕರ ಹಬ್ಬದ ಅಡುಗೆನೂ ರೆಡಿಯಾಗಿತ್ತು. ಎಲ್ಲರೂ ಹೋಟೆಲ್ ರೀಚ್ ಆಗಿ ಅಲ್ಲಿ ಸ್ವಲ್ಪ ಹರಟೆ, ಖುಷಿ, ಮಾತುಕತೆ ಎಲ್ಲ ಮಾಡಿಕೊಂಡು ಹಬ್ಬದ ಊಟ ಮಾಡಿ ನಮ್ಮ ಇವತ್ತಿನ ದಿನನ ಒಂದು ಮೆಮೊರಿ ಲಿಸ್ಟಿಗೆ ಆ್ಯಡ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಏನೇ ಹೇಳಿ ಎಲ್ಲರೂ ಹೀಗೆ ಒಟ್ಟಾಗಿ ಸೇರಿ ಹಬ್ಬ ಮಾಡೋದ್ರಿಂದ ನಮಗೆ ಯಾವುದೇ ನೋವು, ಸ್ಟ್ರೆಸ್ಸು ಏನೇ ಇದ್ದರೂ ಆರಾಮಾಗಿ ಅದರಿಂದ ಆಚೆ ಬರ್ಬೋದು. ಫ್ಯಾಮಿಲಿಯಿಂದ ದೂರ ಇರೋ ನಮಗೆ ಈ ಥರ ಫ್ರೆಂಡ್ಸೇ ಫ್ಯಾಮಿಲಿ ಆಗ್ತಾರೆ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.